ಎಲ್ಲರಿಗೂ ನಮಸ್ತೆ. ಸೊ ಪ್ರಿವಿಯಸ್ ವಿಡಿಯೋನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಇಂಟ್ರೊಡಕ್ಷನ್ ಪಾರ್ಟ್ನ ಪ್ರೊವೈಡ್ ಮಾಡಿದ್ವಿ. ಅದರಲ್ಲಿ ಮೀನಿಂಗ್ ಮತ್ತು ಡೆಫಿನೇಷನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದ್ರ ಜೊತೆಗೆ ಟೈಪ್ಸ್ ಆಫ್ ಹೌಸ್ ಪ್ರಾಪರ್ಟೀಸ್ ಬಂದು 4 ವೆರೈಟೀಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂದು ಲೆಟೌಟ್ ಪ್ರಾಪರ್ಟಿ ಫಾರ್ ರೆಸಿಡೆನ್ಸ್ ಆರ್ ಕಮರ್ಷಿಯಲ್. ಅಂದರೆ ಒಬ್ಬ ಓನರ್ ಬಂದು ಅವನ ಒಂದು ಪ್ರಾಪರ್ಟಿನ ರೆಸಿಡೆನ್ಸ್ ಪರ್ಪಸ್ಗೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಏನಾದರೂ ರೆಂಟ್ಗೆ ಪ್ರೊವೈಡ್ ಮಾಡಿದರೆ ಆ ಒಂದು ಹೌಸ್ ಪ್ರಾಪರ್ಟಿಗೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಯಾವ ಒಂದು ಫಾರ್ಮ್ಯಾಟ್ ಬೇಸ್ ಮೇಲೆ ನಾವು ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಬ್ಬ ಓನರ್ ಅಥವಾ ಅಸೆಸಿ ಬಂದು ಅವನ ಒಂದು ಪ್ರಾಪರ್ಟಿನ ಕಮರ್ಷಿಯಲ್ ಪರ್ಪಸ್ಗೆ ಅಥವಾ ರೆಸಿಡೆನ್ಸ್ ಪರ್ಪಸ್ಗೆ ಏನಾದರೂ ರೆಂಟ್ಗೆ ಪ್ರೊವೈಡ್ ಮಾಡಿದರೆ ಈ ಒಂದು ಫಾರ್ಮೆಟ್ ಬೇಸ್ ಮೇಲೆ ನಾವು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಬರುವಂಥ ಅಷ್ಟು ವ್ಯಾಲ್ಯೂಸ್ಗೆ ಪ್ರೀವಿಯಸ್ ವಿಡಿಯೋನಲ್ಲಿ ಸಿಂಪಲ್ ಆಗಿ ಮೀನಿಂಗ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಒಂದು ಮೀನಿಂಗ್ನ ತಿಳ್ಕೊಂಡಾಗ ನಾವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಪ್ರಿಪೇರ್ ಮಾಡೋದಕ್ಕೆ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಫಸ್ಟು ಟೈಪ್ಸ್ ಆಫ್ ಹೌಸ್ ಪ್ರಾಪರ್ಟೀಸ್ ಅಲ್ಲಿ ಫಸ್ಟ್ ಒನ್ ಬಂದು ಲೆಟೌಟ್ ಪ್ರಾಪರ್ಟಿ, ಹಾಗಾಗಿ LOP ಅಂತೇಳಿ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೇಮ್ ಎಲ್ಲ ಪ್ರಾಬ್ಲಮ್ಗೂ ಬರೋ ಥರ ಇದರಲ್ಲೂ ಅಸೆಸಿ ಅಂದರೆ ಪರ್ಸನ್ ನೇಮು, ಅವನ ಒಂದು ಸ್ಟೇಟಸ್ ಏನು ಅಂತ. ರೈಟ್ ಸೈಡ್ ಬಂದು ಅಸೆಸ್ಮೆಂಟ್ ಇಯರ್ ಮತ್ತು ಪ್ರಿವಿಯಸ್ ಇಯರ್ನ ನಾವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕಾಲಮ್ಸ್ ಬಂದು ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್ ಕಾಲಮ್. ಇದರಲ್ಲಿ ಸ್ಟೆಪ್ ಒನ್ ಬಂದು ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. MRV ಅಂದರೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್. ಇಲ್ಲಿ ನಾವು ಪ್ರಾಬ್ಲಮಲ್ಲಿ ನಮಗೆ ಈ ಒಂದು ವ್ಯಾಲ್ಯೂಸ್ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಆ ಏನೊಂದು ವ್ಯಾಲ್ಯೂಸ್ ಪ್ರೊವೈಡ್ ಮಾಡಿರ್ತಾರೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಪ್ರಾಬ್ಲಮಲ್ಲಿ ನಮಗೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಪ್ರೊವೈಡ್ ಮಾಡಿರ್ತಾರೆ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂನ ಪ್ರೊವೈಡ್ ಮಾಡಿರ್ತಾರೆ. ಆ ಒಂದು ಇನ್ಫಾರ್ಮೇಷನ್ ಇಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಾದ್ಮೇಲೆ ಎರಡು ವ್ಯಾಲ್ಯೂಸ್ನ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ಎರಡರಲ್ಲಿ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಆ ಒಂದು ವ್ಯಾಲ್ಯೂಗೆ ನಾವು ನೋಷನಲ್ ರೆಂಟ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್, ಈಗ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಬಂದು 1,20,000 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಫೇರ್ ರೆಂಟಲ್ ವ್ಯಾಲ್ಯೂ ಬಂದು 1 lakh ಇದೆ ಪ್ರಾಬ್ಲಮಲ್ಲಿ ಅಂತೇಳಿ ಕನ್ಸಿಡರ್ ಮಾಡೋಣ. ಎರಡು ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಹೈಯೆಸ್ಟ್ ವ್ಯಾಲ್ಯೂ ಬಂದು 1,20,000. ಇಲ್ಲಿ ನಮಗೆ 1,20,000 ಬಂದು ನಮಗೆ ನೋಷನಲ್ ರೆಂಟ್ ಆಗುತ್ತೆ. ಇದು ಸ್ಟೆಪ್ 1. ನೆಕ್ಸ್ಟ್ ಸ್ಟೆಪ್ 2 ಬಂದು ನೋಷನಲ್ ರೆಂಟ್. ಅಂದರೆ ಸ್ಟೆಪ್ 1 ಅಲ್ಲಿ ಏನೊಂದು ಆನ್ಸರ್ ಬಂದಿರುತ್ತೆ, ಆ ಒಂದು ಆನ್ಸರ್ ಆರ್ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಈಸ್ ಲೆಸ್ಸರ್. ಇಲ್ಲಿ ನೋಷನಲ್ ರೆಂಟ್ ಬಂದು 1,20,000 ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಅದೇ ವ್ಯಾಲ್ಯೂನ ಮತ್ತೆ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ಇದಾದ್ಮೇಲಿಂದ ಸ್ಟ್ಯಾಂಡರ್ಡ್ ರೆಂಟ್ ಬಂದು ಪ್ರಾಬ್ಲಮಲ್ಲಿ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಸ್ಟ್ಯಾಂಡರ್ಡ್ ರೆಂಟ್ ಬಂದು 80,000 ಅಂತೇಳಿ ಕನ್ಸಿಡರ್ ಮಾಡೋಣ. ಎರಡೂ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಯಾವುದು ಲೋಯೆಸ್ಟ್ ಅಂದರೆ ಯಾವುದು ಕಡಿಮೆ ವ್ಯಾಲ್ಯೂ ಇರುತ್ತೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ 1,20,000 ಮತ್ತು 80,000 ಎರಡಕ್ಕೂ ಕಂಪೇರ್ ಮಾಡಿದಾಗ ಲೋಯೆಸ್ಟ್ ವ್ಯಾಲ್ಯೂ ಬಂದು 80,000 ಆಗಿರೋದ್ರಿಂದ ಇಲ್ಲಿ 80,000ನ ನಾವು ಎಂಟ್ರಿ ಮಾಡ್ತೀವಿ. ಈ ಒಂದು ವ್ಯಾಲ್ಯೂನ ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಕರಿತೀವಿ. ಇದು ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3 ಬಂದು ಎಕ್ಸ್ಪೆಕ್ಟೆಡ್ ರೆಂಟ್. ಅಂದರೆ ಸ್ಟೆಪ್ 2 ನಲ್ಲಿ ಏನೊಂದು ಆನ್ಸರ್ ಬಂದಿರುತ್ತೆ ಅದನ್ನು ಎಂಟ್ರಿ ಮಾಡ್ತೀವಿ ಆರ್ ಆಕ್ಚುಯಲ್ ರೆಂಟ್ ವಿಚ್ ಎವರ್ ಈಸ್ ಹೈಯೆಸ್ಟ್. ಇಲ್ಲಿ ಸ್ಟೆಪ್ 2 ನಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಬಂದು 80,000 ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಅದನ್ನೇ ಮತ್ತೆ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ 80,000 ಆರ್ ಆಕ್ಚುಯಲ್ ರೆಂಟ್. ಆಕ್ಚುಯಲ್ ರೆಂಟ್ ಅಂದರೆ ಒಬ್ಬ ಟೆನೆಂಟ್ ಇಂದ ಓನರ್ ಬಂದು ಏನೊಂದು ರೆಂಟ್ ವ್ಯಾಲ್ಯೂನ ರಿಸೀವ್ ಮಾಡ್ತಾನೆ ಅದನ್ನು ನಾವು ಆಕ್ಚುಯಲ್ ರೆಂಟ್ ಅಂತೇಳಿ ಕರಿತೀವಿ. ಇಲ್ಲಿ ಆಕ್ಚುಯಲ್ ರೆಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ಸಿಂಪಲ್ ಫಾರ್ಮುಲಾನ ನಾವು ಫಾಲೋ ಮಾಡಬೇಕಾಗುತ್ತೆ. ಇದಕ್ಕೆ ಫಾರ್ಮುಲಾ ಬಂದು ಆನ್ಯುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಮೈನಸ್ ಕಾಸ್ಟ್ ಆಫ್ ಕಾಮನ್ ಫೆಸಿಲಿಟೀಸ್. ಇಲ್ಲಿ ಆನ್ಯುವಲ್ ರೆಂಟ್ ಅಂದರೆ ಒಂದು ವರ್ಷದ ಏನೊಂದು ರೆಂಟ್ ವ್ಯಾಲ್ಯೂ ಇರುತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅದನ್ನು ನಾವು ಆನ್ಯುವಲ್ ರೆಂಟ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಬ್ಬ ಓನರ್ ಬಂದು ಅವನೊಬ್ಬ ಟೆನೆಂಟ್ಗೆ 10,000 ಪರ್ ಮಂತ್ ಅಂದರೆ 1 ಮಂತ್ಗೆ 10,000 ರೆಂಟ್ನ ಫಿಕ್ಸ್ ಮಾಡಿದ್ದಾನೆ ಅಂತೇಳಿ ಕನ್ಸಿಡರ್ ಮಾಡೋಣ. ಅಲ್ಲಿಗೆ ಪರ್ ಮಂತ್ ಬಂದು 10,000 ಆದರೆ 1 ಇಯರ್ಗೆ ಎಷ್ಟಾಗುತ್ತೆ, 10,000 ಇಂಟು 12 ಮಂತ್ಸ್ ಮಾಡಿದಾಗ 1,20,000 ಬರುತ್ತೆ. ಇಲ್ಲಿ 1,20,000 ಬಂದು ಒಂದು ವರ್ಷದ ರೆಂಟು ಅಂದರೆ ಆನ್ಯುವಲ್ ರೆಂಟ್ ಆಗುತ್ತೆ. ಆದರೆ ಸರ್ಟೆನ್ ಟೈಮ್ಸಲ್ಲಿ ಏನಾಗುತ್ತೆ, ಒಬ್ಬ ಟೆನೆಂಟ್ ಬಂದು ಓನರ್ಗೆ ರೆಂಟ್ನ ಪೇ ಮಾಡಿರಲ್ಲ, ಅದನ್ನು ನಾವು ಅನ್ರಿಯಲೈಸ್ಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್, ಇವಾಗ ಇಲ್ಲಿ ಒಬ್ಬ ಟೆನೆಂಟ್ ಬಂದು 1 ಮಂತ್ ರೆಂಟ್ ಪೇ ಮಾಡಿಲ್ಲ ಅಂತ ಕನ್ಸಿಡರ್ ಮಾಡೋಣ. 1 ಮಂತ್ ರೆಂಟ್ ಅಂದರೆ ಎಷ್ಟು, 10,000. ಈಗ ಓನರ್ ಬಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 1,20,000 ಒಂದು ವರ್ಷಕ್ಕೆ. ಅದರಲ್ಲಿ 10,000 ಬಂದು ಟೆನೆಂಟ್ ಪೇ ಮಾಡಿಲ್ಲ. ಅಲ್ಲಿಗೆ ಈ ಆ್ಯಕ್ಚುಯಲ್ ರೆಂಟ್ ಬಂದು 1,10,000 ಬಂದು ಓನರ್ ರಿಸೀವ್ ಮಾಡ್ತಾ ಇದ್ದಾನೆ. ಓಕೆ, ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಆನ್ಯುವಲ್ ರೆಂಟ್ ಅಂದರೆ ಒಂದು ವರ್ಷದ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬಂದು 1,20,000. ಬಟ್ ಅದರಲ್ಲಿ 1 ಮಂತ್ದು ರೆಂಟ್ನ ಅವನು ಪೇ ಮಾಡಿಲ್ಲ, ಯಾರು, ಟೆನೆಂಟ್. ಯಾವಾಗ ಅದು ಪೇ ಮಾಡಿರಲ್ಲ ಅದು ಅನ್ರಿಯಲೈಸ್ಡ್ ರೆಂಟ್ ಆಗುತ್ತೆ. ಅದನ್ನು ಮೈನಸ್ ಮಾಡಿದಾಗ ಆಕ್ಚುಯಲ್ ರೆಂಟ್ ವ್ಯಾಲ್ಯೂ ಬಂದು ರಿಸೀವ್ ಮಾಡ್ತಾ ಇರೋದು 1,10,000 ಆಗುತ್ತೆ. ಇದನ್ನು ನಾವು ಆಕ್ಚುಯಲ್ ರೆಂಟ್ ಅಂತೇಳಿ ಕರಿತೀವಿ. ಇಲ್ಲಿ ಇನ್ನೊಂದು ಮೈನಸ್ ಅಂತೇಳಿ ಮೆನ್ಷನ್ ಮಾಡಿದ್ದೀನಿ, ಅದು ಕಾಸ್ಟ್ ಆಫ್ ಕಾಮನ್ ಫೆಸಿಲಿಟೀಸ್. ಯೂಶಲಿ ಕಾಸ್ಟ್ ಆಫ್ ಕಾಮನ್ ಫೆಸಿಲಿಟೀಸ್ ಬಂದು ಅಪಾರ್ಟ್ಮೆಂಟಲ್ಲಿ ಯಾರು ಸ್ಟೇ ಆಗ್ತಾ ಇರ್ತಾರೆ ಅಂಥವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಇಲ್ಲಿ
ಸೊ ಕಾಮನ್ ಫೆಸಿಲಿಟೀಸ್ ಅಂದರೆ ಸೊ ಲಿಫ್ಟ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಆಗಿರ್ಬೋದು. ಸೊ ಈ ಥರ ಏನೊಂದು ಫೆಸಿಲಿಟೀಸ್ಗೆ ಪ್ರೊವೈಡ್ ಮಾಡಿರ್ತಾರೆ ಆ ಒಂದು ಫೆಸಿಲಿಟಿ ಚಾರ್ಜಸ್ನ ನಾವಿಲ್ಲಿ ಡಿಡಕ್ಟ್ ಮಾಡ್ತೀವಿ. ಸೊ ಇದು ಯೂಶಲಿ ಪ್ರಾಬ್ಲಮ್ಸಲ್ಲಿ ಬರಲ್ಲ. ಇನ್ ಕೇಸ್ ಬಂದರೆ ಆ ಒಂದು ಕಾಮನ್ ಫೆಸಿಲಿಟೀಸ್ನ ಕೂಡ ನಾವು ಆ್ಯನ್ಯುಯಲ್ ರೆಂಟಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಸೊ ಆ್ಯನ್ಯುಯಲ್ ರೆಂಟಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಮತ್ತು ಕಾಸ್ಟ್ ಆಫ್ ಕಾಮನ್ ಫೆಸಿಲಿಟೀಸ್ನ ಮೈನಸ್ ಮಾಡಿದಾಗ ಏನೊಂದು ವ್ಯಾಲ್ಯೂ ರಿಸೀವ್ ಮಾಡ್ತಾ ಇದ್ದಾನೆ ಓನರ್ ಅದನ್ನು ನಾವು ಆ್ಯಕ್ಚುಯಲ್ ರೆಂಟ್ ಅಂತೇಳಿ ಕರಿತೀವಿ. ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆ್ಯಕ್ಚುಯಲ್ ರೆಂಟ್ ವ್ಯಾಲ್ಯೂ ಬಂದು 1,10,000 ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಅದನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ 1,10,000. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆ್ಯಕ್ಚುಯಲ್ ರೆಂಟ್ ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ವಿಚ್ ಅವರ್ ಈಸ್ ಹೈಯೆಸ್ಟ್ ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಅಂದರೆ ಆ ಎರಡು ವ್ಯಾಲ್ಯೂಸಲ್ಲಿ ಯಾವ ಒಂದು ವ್ಯಾಲ್ಯೂ ಬಂದು ಜಾಸ್ತಿ ಇರುತ್ತೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ 1,10,000 ಬಂದು ಹೈಯೆಸ್ಟ್ ವ್ಯಾಲ್ಯೂ. ಓಕೆ, ಈ ಒಂದು ವ್ಯಾಲ್ಯೂಗೆ ನಾವು GAV ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂದರೆ ಸೊ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್. ಸೊ ವೇಕೆನ್ಸಿ ಪೀರಿಯಡ್ ಲಾಸ್ ಅಂದ್ರೆ ಏನು ಅಂತೇಳಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ಒಬ್ಬ ಟೆನೆಂಟ್ ಬಂದು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಸೊ ಇನ್ನೊಬ್ಬ ಟೆನೆಂಟ್ ಬರೋವರೆಗೂ ಏನೊಂದು ಖಾಲಿ ಇರುತ್ತೆ ಆ ಒಂದು ಖಾಲಿ ಪೀರಿಯಡ್ನ ನಾವು ವೇಕೆನ್ಸಿ ಪೀರಿಯಡ್ ಲಾಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಸರ್ಟೈನ್ ಪ್ರಾಬ್ಲಮ್ಸ್ ಅಲ್ಲಿ ವೇಕೆನ್ಸಿ ಪೀರಿಯಡ್ ಲಾಸ್ ಬಂದು ವ್ಯಾಲ್ಯೂ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಸೊ ಸರ್ಟೈನ್ ಪ್ರಾಬ್ಲಮ್ಸ್ ಅಲ್ಲಿ ಮಂತ್ನ ಮೆನ್ಷನ್ ಮಾಡಿರ್ತಾರೆ. ಎಕ್ಸಾಂಪಲ್ ಇವಾಗ 2 months ಬಂದು ಮನೆ ಖಾಲಿ ಇದೆ ಅಂತೇಳಿ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ಪರ್ ಮಂತ್ ರೆಂಟ್ ಎಷ್ಟು 10,000. ಅದಕ್ಕೆ 2 monthsಗೆ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 10,000 ಬಂದು ಪರ್ ಮಂತ್ ಅಂದರೆ ಸೊ 2 months ಬಂದು ವೇಕೆನ್ಸಿ ಪೀರಿಯಡ್ ಅಂದರೆ ಸೊ ಇಂಟು 2 ಮಾಡ್ತೀವಿ. ಸೊ 20,000 ಬರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಸೊ ಇಲ್ಲಿ 1,10,000 ಬಂದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂದರೆ ಇನ್ನೂ ನಾವು ವೇಕೆನ್ಸಿ ಪೀರಿಯಡ್ ಲಾಸ್ನ ಡಿಡಕ್ಟ್ ಮಾಡಿಲ್ಲ. ಸೊ ಮೈನಸ್ ವೇಕೆನ್ಸಿ ಪೀರಿಯಡ್ ಲಾಸ್. ಸೊ ಇಲ್ಲಿ 2 months ಅಂತ ಹೇಳಿದ್ರೆ 2 months ರೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 1 month ಇದ್ರೆ 1 month ರೆಂಟ್ನ ನಾವು ತೊಗೊತೀವಿ. ಸೊ ಅಲ್ಲಿ ಎಷ್ಟು ಮಂತ್ಗೆ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿರ್ತಾರೆ ಆ ಒಂದು ಮಂತ್ಗೆ ನಾವು ರೆಂಟ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ 20,000 ಅಂತೇಳಿ ಕನ್ಸಿಡರ್ ಮಾಡೋಣ. ಸೊ 1,10,000 ಅಲ್ಲಿ ಸೊ ವೇಕೆನ್ಸಿ ಪೀರಿಯಡ್ ಲಾಸ್ ಬಂದು 20,000. ಸೊ ಈ ಒಂದು ವ್ಯಾಲ್ಯೂನ ನಾವು 1,10,000 ಇಂದ ಡಿಡಕ್ಟ್ ಮಾಡಿದಾಗ ನಮಗೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಂದು 90,000 ಬರುತ್ತೆ. ಓಕೆ, ಸೊ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ತುಂಬ ಜನ ಸೊ ಅನ್ರಿಯಲೈಸ್ಡ್ ರೆಂಟ್ ಮತ್ತು ವೇಕೆನ್ಸಿ ಪೀರಿಯಡ್ಗೆ ಕನ್ಫ್ಯೂಷನ್ ಮಾಡ್ಕೊತಾರೆ. ಹಾಗಾಗಿ ಎರಡರದ್ದು ಮೀನಿಂಗ್ನ ತಿಳ್ಕೊಂಡು ಕ್ಲೀನಾಗಿ ನಾವು ವ್ಯಾಲ್ಯೂಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫೈನಲ್ ಆನ್ಸರ್ ಬಂದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಂದಿದೆ. ಸೊ ಫಾರ್ಮೆಟ್ ಬಂದು ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಸ್ಪೇಸ್ ಇಲ್ದಿರೋದ್ರಿಂದ ಅಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇಲ್ಲಿ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಂದು 90,000. ಸೊ ಈ ಒಂದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಇಂದ ನೆಕ್ಸ್ಟ್ ಮೈನಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್ ಇನ್ ಪ್ರೀವಿಯಸ್ ಇಯರ್. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಬಂದು ಓನರ್ ಪೇ ಮಾಡಿದ್ರೆ ಮಾತ್ರ ನಾವು ಎಂಟ್ರಿ ಮಾಡ್ತೀವಿ. ಅದು ಪ್ರೀವಿಯಸ್ ಇಯರ್ ಅಲ್ಲಿ ಪೇ ಮಾಡಿದ್ರೆ ಮಾತ್ರ ನಾವು ಎಂಟ್ರಿ ಮಾಡೋದು. ಸೊ ಇನ್ ಕೇಸ್ ಮುನ್ಸಿಪಲ್ ಟ್ಯಾಕ್ಸ್ ಬಂದು ಟೆನೆಂಟ್ ಪೇ ಮಾಡಿದ್ರೆ ಕನ್ಸಿಡರ್ ಮಾಡಲ್ಲ. ಎಕ್ಸಾಂಪಲ್ ಇವಾಗ ಪ್ರಾಬ್ಲಮ್ ಅಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್ ಬಂದು 10,000 ಇದೆ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಹಾಗಾಗಿ ಇಲ್ಲಿ 10,000ನ ಎಂಟ್ರಿ ಮಾಡ್ತೀನಿ. ಸೊ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ನ ನಾವು ಡಿಡಕ್ಟ್ ಮಾಡಿದಾಗ ಸೊ ಏನೊಂದು ಆನ್ಸರ್ ಬರುತ್ತೆ 80,000. ಅದನ್ನು ನಾವು ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನಮಗೆ ಸೆಕ್ಷನ್ ಬಿಗೆ ಅಪ್ ಟು ನೆಟ್ ಆನ್ಯುಯಲ್ ವ್ಯಾಲ್ಯೂವರೆಗೂ ಮಾತ್ರ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಈ ಒಂದು ಫಾರ್ಮೆಟ್ ಬೇಸ್ ಮೇಲೆ ನಾವು ನೆಟ್ ಆನ್ಯುಯಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಫಾರ್ಮೆಟ್ ಬಂದು ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಆದಮೇಲೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂಡರಲ್ಲಿ ಸೊ ನಮಗೆ 2 ಥರ ಡಿಡಕ್ಷನ್ಸ್ ಪ್ರೊವೈಡ್ ಮಾಡಿದ್ದಾರೆ 24 ಸೆಕ್ಷನ್ ಅಂಡರಲ್ಲಿ. ಸೊ ಫಸ್ಟ್ ಒನ್ ಬಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ಕಂಪಲ್ಸರಿ ಡಿಡಕ್ಷನ್. ಸೊ 30% ಆಫ್ NAV. ಸೊ ಇಲ್ಲಿ ಸೊ ಈ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದು ಲೆಟರ್ ಪ್ರಾಪರ್ಟಿಗೆ ಮಾತ್ರ ನಾವು ಅಪ್ಲೈ ಮಾಡೋದು. ಸೊ ಇಲ್ಲಿ ಏನೊಂದು NAV ವ್ಯಾಲ್ಯೂ ಬಂದಿರುತ್ತೆ ಅದ್ರ ಮೇಲೆ ನಾವು 30%ನ ಕ್ಯಾಲ್ಕುಲೇಟ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ 80,000 ಮೇಲೆ ನಾವು 30% ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸಾಂಪಲ್ 24,000 ಬರುತ್ತೆ. ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಇಂಟ್ರೆಸ್ಟ್ ಆನ್ ಲೋನ್. ಸೊ ಇಲ್ಲಿ ಲೋನ್ ಬಂದು ಹೌಸ್ ರಿಲೇಟೆಡ್ ಮಾತ್ರ ಇರಬೇಕು, ಅಂದರೆ ಕನ್ಸ್ಟ್ರಕ್ಷನ್ ಅಥವಾ ರಿಪೇರ್ಸ್ ಸೊ ಈ ಥರ ರಿಲೇಟೆಡ್ ಇದ್ರೆ ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ಲೋನ್ ಏನಾದರೂ ಎಜುಕೇಷನ್ ಪರ್ಪಸ್ಗೆ ಅಥವಾ ಮ್ಯಾರೇಜ್ ಪರ್ಪಸ್ಗೆ ಏನಾದರೂ ತೊಗೊಂಡಿದ್ರೆ ಇಲ್ಲಿ ತೊಗೊಳ್ಳಲ್ಲ. ಸೊ ಬರೀ ಮನೆ ರಿಲೇಟೆಡ್ ಏನಾದರೂ ಲೋನ್ ತೊಗೊಂಡಿದ್ರೆ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಮತ್ತೆ 2 ಕ್ಯಾಟಗರಿ ಬರುತ್ತೆ. ಒಂದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್, ಇನ್ನೊಂದು ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್. ಇದನ್ನ ಸಪ್ರೇಟ್ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡೋದ್ರ ಬೇಸ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಏನೊಂದು ನಾವು ಇಂಟ್ರೆಸ್ಟ್ ಆನ್ ಲೋನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಒಂದು ಲೋನ್ ವ್ಯಾಲ್ಯೂನ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಎಕ್ಸಾಂಪಲ್ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಬಂದು 6,000 ಇದೆ ಅಂತ ಕನ್ಸಿಡರ್ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಬಂದು 10,000 ಇದೆ ಅಂತೇಳಿ ಕನ್ಸಿಡರ್ ಮಾಡೋಣ. ಸೊ ಸರ್ಟೆನ್ ಪ್ರಾಬ್ಲಮ್ಸ್ ಅಲ್ಲಿ ಈ ಒಂದು ಇಂಟ್ರೆಸ್ಟ್ ವ್ಯಾಲ್ಯೂನ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಸೊ ವ್ಯಾಲ್ಯೂ ಪ್ರೊವೈಡ್ ಮಾಡಿದಾಗ ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದರೆ ನಾವು ಸೊ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಮತ್ತು ಪ್ರೀವಿಯಸ್ ಇಯರ್ಗೆ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ನಾವು ನೆಟ್ ಆನ್ಯುಯಲ್ ವ್ಯಾಲ್ಯೂ ಇಂದ ಈ 2 ಡಿಡಕ್ಷನ್ ಅಂದರೆ ಕಂಪಲ್ಸರಿ ಡಿಡಕ್ಷನ್ ಮತ್ತು ಇಂಟ್ರೆಸ್ಟ್ ಆನ್ ಲೋನ್ ಎರಡನ್ನೂ ಡಿಡಕ್ಟ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಡಿಡಕ್ಟ್ ಮಾಡಿದಾಗ ನಮಗೆ 40,000 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟು
ಸೊ ಪ್ಲಸ್ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್. ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಬಿಟ್ಟು ಪ್ರಿಸೈಡಿಂಗ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವ್ದಾದ್ರು ಒಂದು ಅನ್ರಿಯಲೈಸ್ಡ್ ರೆಂಟ್ ವ್ಯಾಲ್ಯೂನ ನಾವು ಡಿಡಕ್ಟ್ ಮಾಡಿರ್ತೀವಿ. ಇನ್ ಕೇಸ್ ಆ ಒಂದು ಅನ್ರಿಯಲೈಸ್ಡ್ ರೆಂಟ್ ವ್ಯಾಲ್ಯೂ ಬಂದು ಪ್ರೀವಿಯಸ್ ಇಯರ್ ಅಲ್ಲಿ ಏನಾದರೂ ರಿಕವರಿ ಆಗ್ತಿದ್ರೆ ಆ ಒಂದು ರಿಕವರಿ ವ್ಯಾಲ್ಯೂ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಅದೇ ತರ ಅರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್. ಓಕೆ, ಅರಿಯರ್ಸ್ ಆಫ್ ರೆಂಟ್ ಅಂದ್ರೆ ಇನ್ ಕೇಸ್ ಬಂದು ಅಸೆಸಿ ರೆಂಟ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿದಾಗ ಆ ಏನೊಂದು ಡಿಫರೆನ್ಸ್ ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಅರಿಯರ್ಸ್ ಆಫ್ ರೆಂಟ್ ಅಂತ ಹೇಳಿ ಕರಿತೀವಿ. ಆ ಒಂದು ಅರಿಯರ್ಸ್ ಆಫ್ ರೆಂಟ್ ಏನಾದರೂ ಇದ್ರೆ ಅದನ್ನ ಕೂಡ ನಾವಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಎರಡು ವ್ಯಾಲ್ಯೂನ ನಾವು ಆಡ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಎರಡು ವ್ಯಾಲ್ಯೂ ಬಂದು ಪ್ರೊವೈಡ್ ಮಾಡಿಲ್ಲ ಅಂತ ಕನ್ಸಿಡರ್ ಮಾಡೋಣ. ಸೊ ಹಾಗಾಗಿ ನಿಲ್ ಹಾಕ್ತೀನಿ. ಸೊ ಇಲ್ಲಿ ಆಡ್ ಮಾಡಿದಾಗ ನಮಗೆ ಸೊ ವ್ಯಾಲ್ಯೂ ಬಂದು 40,000 ಬರುತ್ತೆ. ಸೊ ಈ ಒಂದು 40,000 ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಒಂದ್ಸಲ ಇಷ್ಟು ಫಾರ್ಮೆಟ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ನಮಗೆ ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿರ್ತಾರೆ. ಸೊ ಇದೇ ಫಾರ್ಮೆಟ್ ಅಲ್ಲಿ ನಾವು ವ್ಯಾಲ್ಯೂಸ್ನ ಎಂಟ್ರಿ ಮಾಡಬೇಕು. ಸೊ ಫಸ್ಟು ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ವಿಚ್ ಅವರ್ ಈಸ್ ಹೈಯೆಸ್ಟ್. ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ಯಾವುದೊಂದು ವ್ಯಾಲ್ಯೂ ಹೈಯೆಸ್ಟ್ ಬರುತ್ತೆ ಅದನ್ನ ನಾವು ನೋಷನಲ್ ರೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಷನಲ್ ರೆಂಟ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನೋಷನಲ್ ರೆಂಟ್ ಆರ್ ಸ್ಟ್ಯಾಂಡರ್ಡ್ ರೆಂಟ್, ಸೊ ವಿಚ್ ಅವರ್ ಈಸ್ ಲೆಸ್ಸರ್. ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ಯಾವ ಒಂದು ವ್ಯಾಲ್ಯೂ ಬಂದು ಕಡಿಮೆ ಇರುತ್ತೆ ಅದನ್ನು ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್ ವಿಚ್ ಅವರ್ ಈಸ್ ಹೈಯೆಸ್ಟ್. ಸೊ ಈ ಎರಡು ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಯಾವ ಒಂದು ವ್ಯಾಲ್ಯೂ ಬಂದು ಹೈಯೆಸ್ಟ್ ಇರುತ್ತೆ ಅದನ್ನು ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಆಕ್ಚುಯಲ್ ರೆಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಆನ್ಯುಯಲ್ ರೆಂಟ್ ಅಂದರೆ ಒಂದು ವರ್ಷದ ರೆಂಟು ಮೈನಸ್ ಅನ್ರಿಯಲೈಸ್ ರೆಂಟ್. ಇನ್ ಕೇಸ್ ಏನಾದರೂ ಟೆನೆಂಟ್ ಬಂದು ರೆಂಟ್ ಪೇ ಮಾಡಿಲ್ಲ ಅಂದರೆ ಆ ಒಂದು ವ್ಯಾಲ್ಯೂನ ಡಿಡಕ್ಟ್ ಮಾಡ್ತೀವಿ. ಮೈನಸ್ ಕಾಸ್ಟ್ ಆಫ್ ಕಾಮನ್ ಫೆಸಿಲಿಟೀಸ್ನ ಡಿಡಕ್ಟ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದು ಆಕ್ಚುಯಲ್ ರೆಂಟ್ ಆಗುತ್ತೆ. ಸೊ ಇಲ್ಲಿ ಸೊ GAV ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಇಂದ ನೆಕ್ಸ್ಟು ಮೈನಸ್ ವೇಕೆನ್ಸಿ ಪೀರಿಯಡ್ ಲಾಸ್. ಇನ್ ಕೇಸ್ ಏನಾದರೂ ಮನೆ ಖಾಲಿ ಇದ್ದು ಯಾರು ಟೆನೆಂಟ್ ಇಲ್ಲ ಅಂದರೆ ಆ ಒಂದು ಪೀರಿಯಡ್ಗೆ ನಾವು ಏನೊಂದು ರೆಂಟ್ ವ್ಯಾಲ್ಯೂ ಇರುತ್ತೆ ಆ ಒಂದು ರೆಂಟ್ ವ್ಯಾಲ್ಯೂನ ನಾವಿಲ್ಲಿ ಮೆನ್ಷನ್ ಮಾಡಿ ಅದನ್ನು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಇಂದ ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದು ನಮಗೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಫಾರ್ಮೆಟ್ ಕಂಟಿನ್ಯೂ ಆಗುತ್ತೆ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಆದ್ಮೇಲಿಂದ ನೆಕ್ಸ್ಟ್ ಮೈನಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಇಲ್ಲಿ ಓನರ್ ಪೇ ಮಾಡಿದ್ರೆ ಮಾತ್ರ ಮುನ್ಸಿಪಲ್ ಟ್ಯಾಕ್ಸ್ನ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ಟೆನೆಂಟ್ ಪೇ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡಕ್ ಹೋಗಲ್ಲ. ಸೊ ಆ ಒಂದು ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದು ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಆದಮೇಲೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಸೊ ನಮಗೆ ಎರಡು ಥರ ಡಿಡಕ್ಷನ್ಸ್ ಇದೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇದು ಕಂಪಲ್ಸರಿ 30% ಮಾಡಬೇಕು, ಅದು NAV ವ್ಯಾಲ್ಯೂ ಮೇಲೆ. ಸೊ ನೆಕ್ಸ್ಟ್ ಒನ್ ಬಂದು ಇಂಟ್ರೆಸ್ಟ್ ಆನ್ ಲೋನ್. ಸೊ ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದರೆ ಅದ್ರ ಬೇಸ್ ಮೇಲೆ ನಾವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಮತ್ತು ಪ್ರಿವಿಯಸ್ ಇಯರ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಎರಡು ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ. ಸೊ ಯೂಶಲಿ ನಮಗೆ ಪ್ರಾಬ್ಲಮ್ಸ್ ಬಂದು ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಸೊ ಎರಡು ಇನ್ಫಾರ್ಮೇಷನ್ಸ್ ಬಂದು ತುಂಬ ರೇರ್ ಆಗಿ ಕೊಡ್ತಾರೆ. ಹಾಗಾಗಿ ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ರಿಕವರಿ ಆಗಿದ್ರೆ ಮತ್ತೆ ಅರಿಯರ್ಸ್ ಆಫ್ ರೆಂಟ್ ಬಂದು ರಿಸೀವ್ ಮಾಡಿದ್ರೆ ಎರಡು ವ್ಯಾಲ್ಯೂನ ಆಡ್ ಮಾಡ್ತೀವಿ. ಸೊ ಬರೋಂಥ ವ್ಯಾಲ್ಯೂನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ ಒಂದು ವಿಡಿಯೋನಲ್ಲಿ ಲೆಟರ್ ಪ್ರಾಪರ್ಟಿನಲ್ಲಿ ಬರುವಂತ ಫಾರ್ಮ್ಯಾಟ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ಈ ಫಾರ್ಮ್ಯಾಟ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.